ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. 1857ನೇ ಇಸವಿ ಹೇಗೆ ಮರೆಯೋದಕ್ಕೆ ಸಾಧ್ಯ? ಬ್ರಿಟಿಷರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು. ನಾವು ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೇವೆ. 1857ರಲ್ಲೇ ಮೊದಲ ಬಾರಿಗೆ ಇಂತಹ ಸಂಗ್ರಾಮ ನಡೀತಾ ಅಂತ ಹುಡುಕ್ತಾ ಹೋಯಿತು ಅಂದರೆ ಇದಕ್ಕೆ ಮೊದಲು ಅನೇಕ ಹೋರಾಟಗಳು ಬ್ರಿಟಿಷರ ವಿರುದ್ಧ ನಡೆದದ್ದನ್ನು ನಾವು ಕಾಣಬಹುದು. ನಮ್ಮ ಕರ್ನಾಟಕವನ್ನೇ ತಗೊಂಡ್ರೆ ಸ್ವಾಮಿ ಅಪರಂಪಾರ ಕಲ್ಯಾಣ ಸ್ವಾಮಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಆದರೆ ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದಂಥ ಒಂದು ಸ್ಥಾನವನ್ನು ನಾವು ಕೊಟ್ಟಿಲ್ಲ. ಹಾಗೆಯೇ ನಗರ ದಂಗೆ ನಡೆಯುತ್ತೆ. ಅದಕ್ಕೂ ಐತಿಹಾಸಿಕವಾಗಿ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ. ಆದರೆ ಈಗ ಒಂದು ಹೊಸ ಮಾಹಿತಿ ಗೊತ್ತಾಗಿದೆ. ಅದುವೇ ದುರ್ಗದ ಬೇಡರ ದಂಗೆ. ದುರ್ಗದ ಬೇಡರ ದಂಗೆ ಚಾರಿತ್ರಿಕ ಕಾದಂಬರಿ 1849ರಲ್ಲಿ ಬ್ರಿಟಿಷರ ವಿರುದ್ಧ ನಡೆಸಿದ ಸ್ವಾತಂತ್ರ್ಯ ಸಂಗ್ರಾಮವನ್ನು ವಿವರಿಸುವಂಥ ಒಂದು ಅಪರೂಪದ ಕಾದಂಬರಿ ಪುಸ್ತಕ ಬೇಡರ ದಂಗೆ. ಇದನ್ನು ಬರೆದಿದ್ದಾರೆ ಡಾಕ್ಟರ್ BL ವೇಣು ಅವರು. ಚಿತ್ರದುರ್ಗ ಅನ್ನೋ ಹೆಸರನ್ನು ಕೇಳ್ತಾ ಇದ್ದ ಹಾಗೆ ಮೈ ನವಿರೇಳುತ್ತೆ. 7 ಸುತ್ತಿನ ಕೋಟೆ ನಮ್ಮ ಹೆಮ್ಮೆಯ ಕೋಟೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಈ ಒಂದು ಕೋಟೆಯ ಪ್ರದೇಶದಲ್ಲಿ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿ ಹಾಗೂ ಡಾಕ್ಟರ್ NS ಮಹಂತೇಶ್ ಅವರು ತಿಂಗಳಿಗೆ ಒಮ್ಮೆ ಒಂದು ಕಾರ್ಯಕ್ರಮವನ್ನು ನಡೆಸ್ತಾರೆ. ಚಿತ್ರದುರ್ಗ ಇತಿಹಾಸ ಕೂಟ ಅನ್ನೋ ಹೆಸರಲ್ಲಿ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು. ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂಥ ಇತಿಹಾಸ ಸಂಸ್ಕೃತಿ ಸಂಶೋಧನೆಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೆಯುತ್ತೆ. ಆಸಕ್ತರು ಅಲ್ಲಿ ಬಂದು ಸೇರ್ತಾರೆ. ಹೀಗೆ ಸೇರಿದಾಗ 18/2/2018ರಂದು ಡಾಕ್ಟರ್ B ನಂಜುಂಡಸ್ವಾಮಿ ಅನ್ನೋರು ಒಂದು ಭಾಷಣವನ್ನು ಕೊಡ್ತಾರೆ. ಚಿತ್ರದುರ್ಗದಲ್ಲಿ ಕ್ರಿಸ್ತಶಕ 1849ರಲ್ಲಿ ಬೇಡ ಯುವಕರು ಬ್ರಿಟಿಷರ ವಿರುದ್ಧ ನಡೆಸಿದ ದಂಗೆಯನ್ನು ಕುರಿತದ್ದು ಆಗಿತ್ತು ಆ ಭಾಷಣ. ಬೇಡ ಹುಡುಗರು ಇವರು ಬ್ರಿಟಿಷರ ವಿರುದ್ಧ ಒಂದು ಸಂಗ್ರಾಮವನ್ನೇ ಸಾರ್ತಾರೆ. ಅದರ ಕಥೆ ಕಮಿಷನರ್ ಡಾಬ್ಸ್ ಅಂತ ಬರ್ತಾನೆ. ಯಾರು ಡಾಬ್ಸ್? ಹೊಸದಾಗಿ ಕೇಳ್ತಾ ಇದ್ದೀವಲ್ಲ ಹೆಸರು ಅಂತ ಅನ್ನಿಸ್ಬಹುದು. ಬೆಂಗಳೂರಿಂದ ನೀವು ತುಮಕೂರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಡಾಬಸ್ಪೇಟೆ ಅಂತ ಸಿಗುತ್ತೆ. ನಮಗೆ ಏನು ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ ಅನ್ಕೋತಾ ಇದ್ವಿ. ಆ ಡಾಬಸ್ಪೇಟೆ ಅಥವಾ ಡಾಬ್ಸ್ಪೇಟೆ ಅನ್ನೋದು ಈ ಒಬ್ಬ ಬ್ರಿಟಿಷ್ ಅಧಿಕಾರಿ ಯಾರಿದ್ದಾರೆ ಆತನ ಹೆಸರಲ್ಲಿ ಆ ಪ್ರದೇಶಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಈ ಒಂದು ಕಥೆಯನ್ನು ಕೇಳಿದ ಮೇಲೆ BL ವೇಣು ಅವರಿಗೆ ಅನಿಸುತ್ತೆ, ಅರೆ ಎಷ್ಟು ಸೊಗಸಾದ ಮಾಹಿತಿ ಇದು. 7 ಜನ ಬೇಡ ಯುವಕರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಅಂದರೆ ಎಂತಹ ರೋಚಕ ವಿಚಾರ ಇದು. ಇದನ್ನು ಕುರಿತು ಯಾಕೆ ಒಂದು ಕಾದಂಬರಿಯನ್ನು ಬರೀಬಾರ್ದು ಅಂತ ಹುಡುಕಕ್ಕೆ ಹೋದಾಗ ಹೆಚ್ಚಿನ ಮಾಹಿತಿ ಅವರಿಗೆ ಸಿಗಲ್ಲ. ಆದರೆ ವೇಣು ಅವರು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅದರ ಬಗ್ಗೆನೇ ಚಿಂತನ ಮಂಥನ ನಡೆಸ್ತಾ ಇರ್ತಾರೆ. ಕೊನೆಗೆ ಡಾಕ್ಟರ್ B ನಂಜುಂಡಸ್ವಾಮಿ ಅವರನ್ನು ಭೇಟಿಯಾಗಿ ಅವರ ಜೊತೆ ಮಾತುಕತೆ ಆಡಿ ಒಂದಷ್ಟು ವಿಚಾರಗಳನ್ನು ತಗೋತಾರೆ. ಕೊನೆಗೆ ಅವರ ಒಬ್ಬ ಗೆಳೆಯ ಕಿರಣ್ ಕುಮಾರ್ ಅಂತ ಆತ ಏನು ಮಾಡ್ತಾನೆ ಅಂದರೆ RS ಡಾಬ್ಸ್ ಬರೆದಂಥ ಒಂದು ಪುಸ್ತಕ ರೆಮಿನಿಸೆನ್ಸ್ ಆಫ್ ಲೈಫ್ ಇನ್ ಮೈಸೂರು, ಸೌತ್ ಆಫ್ರಿಕಾ ಆ್ಯಂಡ್ ಬರ್ಮಾ 1882 ತನ್ನ ಅನುಭವಗಳನ್ನು ಏನು ದಾಖಲಿಸಿದ್ದ ಡಾಬ್ಸು ಆ ಮೂಲ ಪುಸ್ತಕವನ್ನು ತಂದು ಕೊಡ್ತಾರೆ. ತಂದು ಕೊಟ್ಟ ಮೇಲೆ ಇವರಿಗೆ ಸಾಕಷ್ಟು ಮಾಹಿತಿಗಳು ಗೊತ್ತಾಗುತ್ತೆ. ಹಾಗೆಯೇ ಚಿತ್ರದುರ್ಗದ ಮಠ ಏನಿದೆ ಆ ಮಠದಲ್ಲೂ ಸಹ ಒಂದಷ್ಟು ದಾಖಲೆಗಳು ಸಿಗುತ್ತೆ.
ಅಷ್ಟೂ ಮಾಹಿತಿಗಳನ್ನು ಸಂಗ್ರಹಿಸಿ ಕ್ರಮಬದ್ಧವಾಗಿ ಜೋಡಿಸಿ ಒಂದಷ್ಟು ಕಲ್ಪನೆಯನ್ನು ಬೆರೆಸಿ ಈ ಒಂದು ದುರ್ಗದ ಬೇಡರ ದಂಗೆ ಅಂತಕ್ಕಂಥ ಈ ಒಂದು ಕಾದಂಬರಿಯನ್ನು ಬರೀತಾರೆ ಬಿ ಎಲ್ ವೇಣು ಅವರು. 1849 ಸಿಪಾಯಿ ದಂಗೆ ನಡೆಯೋದಕ್ಕೆ 20 ವರ್ಷಗಳ ಮೊದಲೇ ದಂಗೆ ನಡೆಯುತ್ತೆ. ಅಪರಂಪಾರ ಮತ್ತು ಕಲ್ಯಾಣ ಸ್ವಾಮಿಯವರ ದಂಗೆ. ಹೀಗೆ ಭಾರತದ ಬೇರೆ ಬೇರೆ ಕಡೆಗಳೂ ಸಹ ನಡೆದಿದೆ ದಂಗೆ. ಆದರೆ ಅವೆಲ್ಲವನ್ನು ತಿಳಿಸುವ ವ್ಯವಸ್ಥೆ ಒಂದು ನಡೀತಾ ಇಲ್ಲ ನಮ್ಮ ಸಮಾಜದಲ್ಲಿ. ಮುಖ್ಯವಾಗಿ ಶಾಲಾ ಮಕ್ಕಳಿಗೆ ಇಂತಹ ದಂಗೆಗಳು ನಡೆದಿದ್ವು ಅನ್ನೋ ವಿಚಾರ ಹೇಳಬೇಕಾಗುತ್ತೆ. ಏನಾದರೂ ಇರಲಿ, ಸದ್ಯಕ್ಕಂತೂ ನಾವು ಈ ಒಂದು ಕೃತಿಯನ್ನು ಓದಿ ಕೇವಲ ಬಡ ಹುಡುಗರು, 7 ಬಡ ಹುಡುಗರು, ಬೇಡ ಹುಡುಗರು ಹೇಗೆ ಒಂದು ದಂಗೆಯನ್ನು ನಡೆಸಿ ಬ್ರಿಟಿಷರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ ಅನ್ನೋದನ್ನು ಬರೀತಾರೆ. ಖಂಡಿತ ಒಮ್ಮೆ ಈ ಒಂದು ಕಾದಂಬರಿ ಕೃತಿಯನ್ನು ಓದೋಣ. ಬಿ ಎಲ್ ವೇಣು ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮಂಗಳಾಂಬಾ CM. ನಾನು ಬಸವನಗುಡಿ, ಬೆಂಗಳೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು ಹಾಗೂ ಪುಸ್ತಕಗಳನ್ನು ಓದುವುದು, ಅಡಿಗೆಯನ್ನು ಚೆನ್ನಾಗಿ ಮಾಡುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಬಹಳ ಸಂತೋಷ ಮಂಗಳಾಂಬ, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು MN ಗಿರಿಧರ್. ಬೆಂಗಳೂರಿನ ಕೋರ್ಮಂಗಲದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ನಾನು ಆಡಿಟರು. ಕನ್ನಡ ಸಾಹಿತ್ಯ ಮತ್ತು ಚಿತ್ರರಂಗದ ಬಗ್ಗೆ ಆಸಕ್ತಿ ಇದೆ. ಹಾಗೆ ಶೇರ್ ಮಾರ್ಕೆಟಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ತುಂಬ ಸಂತೋಷ ಗಿರಿಧರ್, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ತೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿ ವಾಣಿಶ್ರೀ. ನಾನು ವೃತ್ತಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶಿಕ್ಷಕಿಯಾಗಿದ್ದೇನೆ. ಮನೆಯಲ್ಲಿ ಪಾಠವನ್ನು ಹೇಳ್ಕೊಡ್ತೇನೆ. ಹಾಗೆ ನನ್ನ ಹವ್ಯಾಸಗಳು ಸಣ್ಣ ಕಥೆಗಳು, ವಿಷಯಾಧಾರಿತ ಸಣ್ಣ ಲೇಖನಗಳನ್ನು ಬರೆಯೋದು, ಹಾಗೆ ಕವನ ಬರೆಯೋದು. ಈಗಾಗಲೇ ಒಂದು ಸಂಗೀತ ಕವನದ ಪುಸ್ತಕ ಬಿಡುಗಡೆ ಮಾಡಿದ್ದೇನೆ, ಭಾವಗುಚ್ಛ ಅಂತ. ಈಗ ನಿಮ್ಮ ಅನುಮತಿ ಇದ್ದರೆ ಒಂದು ಕವನ ಓದ್ಬೋದಾ ಸರ್? ದಯವಿಟ್ಟು ಓದಿಮ್ಮ. ಥಟ್ಟಂತ ಹೇಳಿ ಕಾರ್ಯಕ್ರಮ ಎಲ್ಲರ ಜ್ಞಾನಾರ್ಜನೆಗೆ ಉಗಮ. ಎಲ್ಲ ಕಾರ್ಯ ನಿರ್ವಾಹಕರಿಗೂ ನನ್ನ ನಮನ. ಪುಸ್ತಕ ವಿತರಣೆಗೆ ಇಲ್ಲದಿರಲಿ ವಿರಾಮ. ಎಲ್ಲ ವಯಸ್ಕರಿಗೂ ನೀಡುವರು ಆಹ್ವಾನ. 4600 ಸಂಚಿಕೆ ಮೀರಿದರೂ ತಣಿಯದ ತನುಮನ. ತುಂಬ ಸಂತೋಷ ವಾಣಿಶ್ರೀ ಅವರೇ, ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಮಾತನ್ನ ಹೇಳಿದ್ದೀರಾ. ಧನ್ಯವಾದಗಳು. ಸ್ವಾಗತ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಗ್ರಹಣ ಕಥಾ ಸಂಕಲನ, GK ಐತಾಳ್ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ತಾಳಗುಂದದ ಸ್ತಂಭ ಶಾಸನವನ್ನು ಯಾರು ಕಂಡುಹಿಡಿದರು? ಆಯ್ಕೆಗಳನ್ನು ನೋಡೋಣ. BL ರೈಸ್, R ನರಸಿಂಹಾಚಾರ್, ಅ ಕೃಷ್ಣ, MH ಕೃಷ್ಣ. ಹೇಳಿ. ಮೊದಲಿಗೆ ಗಿರಿಧರ್, ಆನಂತರ ವಾಣಿಶ್ರೀ. MH ಕೃಷ್ಣ. MH ಕೃಷ್ಣ ಆಯ್ಕೆ 4. ವಾಣಿಶ್ರೀ ಆಯ್ಕೆ 2 ಸರ್. R ನರಸಿಂಹಾಚಾರ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ BL ರೈಸ್ ಆಗಿತ್ತು. ಬೆಂಜಮಿನ್ ಲೆವಿಸ್ ರೈಸ್ ಅಂತ ಬ್ರಿಟಿಷ್ ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು ಹಾಗೂ ಶಿಕ್ಷಣ ತಜ್ಞರಾಗಿ ಇವರು ನಮ್ಮ ದೇಶದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಳೆ ಮೈಸೂರು ಪ್ರಾಂತದಿಂದ ಇವರು ಸುಮಾರು 9000 ಶಾಸನಗಳನ್ನು ಸಂಗ್ರಹ ಮಾಡ್ತಾರೆ. ಇವರು ಮೂಲತಃ ಶಾಲೆಗಳಲ್ಲಿ ಇನ್ಸ್ಪೆಕ್ಟರ್ ಆಗಿ ಇವರು ಕೆಲಸ ಮಾಡ್ತಾ ಇರ್ತಾರೆ. ಜನಗಣತಿಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಕೊನೆಗೆ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಜನರ ಜೊತೆ ಓಡಾಡ್ತಾ ಇದ್ದ ಕಾರಣ ಎಲ್ಲರ ಹತ್ರನೂ ಒಂದು ಮಾತನ್ನು ಹೇಳ್ತಾರೆ, ನೋಡ್ರಪ್ಪ, ಕಲ್ಲು ಬಂಡೆಗಳ ಮೇಲೆ ಏನಾದರೂ ಬರೆದಿದ್ರೆ ಅಂಥ ಬಂಡೆ ನಂಗೆ ತೋರಿಸ್ರಪ್ಪ, ನಿಮ್ಗೊಂದಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಅವ್ರಿಗೊಂದಷ್ಟು ಪುಡಿ ಕಾಸು ಕೊಟ್ಟು ಈ ರೀತಿಯಾದ ಶಾಸನಗಳನ್ನೆಲ್ಲ ಸಂಗ್ರಹ ಮಾಡ್ತಾರೆ. ಅವರು ಸಂಗ್ರಹ ಮಾಡಿ ಅದನ್ನು ಕ್ರಮಬದ್ಧವಾಗಿ ಓದಿ ಜೋಡಿಸಿ
ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ BL ರೈಸ್ ಅವರು. ಇವರು ಕ್ರಿಸ್ತಶಕ 455ರಿಂದ 470 ಕಾಲದ ಈ ಸ್ತಂಭ ಶಾಸನ ಅಂತ ಏನಿದೆ ತಾಳಗುಂದದ್ದು, ಅದನ್ನು ಗಮನಿಸ್ತಾರೆ. ಬೂದು ಗ್ರಾನೈಟಿಂದ ಇದನ್ನು ಮಾಡಿರ್ತಾರೆ. ಸಂಸ್ಕೃತ ಭಾಷೆ, ಕನ್ನಡ ಲಿಪಿ ಇದು. ಕಾಕುಸ್ಥವರ್ಮನಿಗೆ ಸಂಬಂಧಪಟ್ಟಂಥ ಶಾಸನ. ನಮ್ಮ ಕರ್ನಾಟಕದಲ್ಲಿ ದೊರೆತ ಮೊದಲ ಶಾಸನಗಳಲ್ಲಿ ಮುಖ್ಯವಾದದ್ದು ಈ ತಾಳಗುಂದದ ಸ್ತಂಭ ಶಾಸನ. ಮುಂದಿನ ಪುಸ್ತಕ ಫೀನಿಕ್ಸ್. ಸೋಲಿಸಬಹುದು ಸೋಲನ್ನೇ ಅಂತ ಹೇಳ್ತಾರೆ ದೀಪಾ ಹಿರೇಗುತ್ತಿ ಅವರು. ನಮ್ಮ ಪ್ರಶ್ನೆ, ಗಾರ್ಡಿಯನ್ ಗಂಟು, ಗಾರ್ಡಿಯನ್ ನಾಟ್, ಇದನ್ನು ಯಾರು ಕತ್ತರಿಸಿದರು? ಆಯ್ಕೆಗಳನ್ನು ನೋಡೋಣ. ಕ್ಲಿಯೋಪ್ಯಾಟ್ರಾ, ಚೆಂಗೀಸ್ ಖಾನ್, ಜೂಲಿಯಸ್ ಸೀಸರ್. ಹೇಳಿ ಮಂಗಳ. ಜೂಲಿಯಸ್ ಸೀಸರ್. ಆಯ್ಕೆ 4. ಅಲೆಕ್ಸಾಂಡರ್ ದ ಗ್ರೇಟ್. ಗಿರಿಧರ್. ಅಲೆಕ್ಸಾಂಡರ್ ದ ಗ್ರೇಟ್. ಉತ್ತರವನ್ನು ನೋಡೋಣ. ಅಲೆಕ್ಸಾಂಡರ್ ದ ಗ್ರೇಟ್ ಉತ್ತರ ಸರಿಯಾಗಿದೆ. ಫೀನಿಕ್ಸ್ ಈ ಒಂದು ಪುಸ್ತಕವನ್ನು ಗಿರಿಧರ್ ಅವರಿಗೆ ಕೊಟ್ಟಿದ್ದೇವೆ. ಗಾರ್ಡಿಯನ್ ನಾಟ್ ಅಥವಾ ಗಾರ್ಡಿಯನ್ ಗಂಟು ಅಂದರೆ ಬಿಡಿಸಲಾಗದ ಸಮಸ್ಯೆ, ಉತ್ತರಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಸಮಸ್ಯೆ ಎನ್ನುವ ಬರುತ್ತೆ. ಫ್ರಿಜಿಯಾ ಅಂತ ಒಂದು ದೇಶ, ಆ ದೇಶದ ರಾಜ ಗಾರ್ಡಿಯಸ್ ಅನ್ನೋ ಒಬ್ಬ ರೈತ ಆಯ್ಕೆಯಾಗ್ತಾನೆ. ತನ್ನ ಮಗ ಮಿಡಾಸ್ ಅನ್ನೋನು ಅವನೇನು ಮಾಡ್ತಾನೆ, ಅಲ್ಲಿದ್ದಂಥ ದೇವತೆಗೆ ಸಬಾಜಿಯೋಸ್ ದೇವರಿಗೆ ಒಂದು ವಾಹನವನ್ನು ತಂದು ಕಟ್ಟಿ ಒಂದು ಗಂಟನ್ನು ಹಾಕ್ತಾನೆ. ಎಷ್ಟು ಸಂಕೀರ್ಣವಾದ ಗಂಟನ್ನು ಹಾಕ್ತಾನೆ ಅಂದರೆ ಅದನ್ನು ಬಿಡಿಸಲಿಕ್ಕೆ ಸಾಧ್ಯವಾಗಲ್ಲ, ಅಷ್ಟು ಸಂಕೀರ್ಣವಾಗಿರುತ್ತೆ ಆ ಒಂದು ಗಂಟು. ಒಂದು ದಂತಕತೆ ಹರಡಿಬಿಡುತ್ತೆ. ಯಾರು ಈ ಒಂದು ಗಂಟನ್ನು ಬಿಡಿಸ್ತಾರೋ ಅವರು ಚಕ್ರವರ್ತಿಗಳಾಗ್ತಾರೆ ಅಂತ. ಈ ಸುದ್ದಿ ಅಲೆಕ್ಸಾಂಡರ್ ದ ಗ್ರೇಟ್ಗೂ ಗೊತ್ತಾಗುತ್ತೆ. ಅವನೇನು ಮಾಡ್ತಾನೆ, ಬಂದು ನೋಡ್ತಾನೆ. ನೋಡಿಬಿಟ್ಟು ಅವನು ಇದನ್ನು ಯಾಕೆ ಬಿಡಿಸಕ್ಕೆ ಹೋಗಬೇಕು ಅಂತ ತನ್ನ ಖಡ್ಗವನ್ನು ತಗೊಂಡು ಒಂದೇ ಏಟಿಗೆ ಹೊಡೆದು ತಕ್ಷಣವೇ ಆ ಗಂಟು ಏನಿರುತ್ತೆ ಆ ಗಂಟನ್ನು ಬಿಡಿಸ್ಬಿಡ್ತಾನೆ ಅವನು. ಹಾಗಾಗಿ ಅವನು ಚಕ್ರವರ್ತಿ ಆದ ಅಂತ ಒಂದು ದಂತಕತೆ ಬರುತ್ತೆ. ಅದರಲ್ಲಿ ನಾವು ಗಮನಿಸಬೇಕಾದದ್ದು ಗಂಟನ್ನು ಎಷ್ಟು ಕಲಾತ್ಮಕವಾಗಿ ಹಾಕಿದ್ರು ಅಂತ. ಆದರೆ ಆ ಗಂಟು ಹಾಕುವ ಕಲೆ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗ್ತಾ ಇದೆ. ಮುಂದಿನ ಪುಸ್ತಕ ಸದಾಶಿವ ಸೊರಟೂರು ಅವರು ಬರೆದ ಕಥಾ ಸಂಕಲನ ಅರ್ಧ ಬಿಸಿಲು ಅರ್ಧ ಮಳೆ. ಪ್ರಶ್ನೆ, 1947ರಿಂದ 1959ರವರೆಗೆ ಪಾಕಿಸ್ತಾನದ ರಾಜಧಾನಿಯಾಗಿದ್ದ ನಗರದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಇಸ್ಲಾಮಾಬಾದ್, ಫೈಸಲಾಬಾದ್, ಕರಾಚಿ, ಹೈದರಾಬಾದ್. ಮೊದಲಿಗೆ ವಾಣಿಶ್ರೀ, ನಂತರ ಮಂಗಳಾಂಬ. ಇಸ್ಲಾಮಾಬಾದ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಕರಾಚಿ. ಕರಾಚಿ. ಆಯ್ಕೆ 3. ಉತ್ತರವನ್ನು ನೋಡೋಣ. ಕರಾಚಿ ಸರಿಯಾದ ಉತ್ತರ. ಅರ್ಧ ಬಿಸಿಲು ಅರ್ಧ ಮಳೆ ಈ ಒಂದು ಪುಸ್ತಕವನ್ನು ಮಂಗಳಾಂಬ ಅವರಿಗೆ ಕೊಟ್ಟಿದ್ದೇವೆ. ಗ್ರೀಕರ ಕಾಲದಲ್ಲಿ ಇವತ್ತಿನ ಕರಾಚಿ ಪ್ರದೇಶ ಏನಿತ್ತು ಅದನ್ನು ರಮ್ಯ ಅಂತ ಕರೀತಾ ಇದ್ರಂತೆ. ಇದು ಬಹುಶಃ ಭಾರತಕ್ಕೆ ಸೇರಿದ್ದಂಥ ಭಾರತದ್ದೇ ಒಂದು ಭಾಗವಾಗಿತ್ತು. ರಮ್ಯ ಅಂತ ಹೆಸರನ್ನು ಕೊಟ್ಟಿದ್ರಂತೆ. ಇದು 17ನೇ ಶತಮಾನದಲ್ಲಿ ಈ ಒಂದು ಭಾಗ ಏನಿರುತ್ತೆ ಅದು ಕಲ್ಹೋರ ಅನ್ನೋ ರಾಜವಂಶಕ್ಕೆ ಸೇರುತ್ತೆ. ಆ ರಾಜವಂಶದವರು ಈ ಒಂದು ಪ್ರದೇಶವನ್ನು ಕರಾಂಚಿ ಅಂತ ಕರೀತಾರೆ. ಕರಾಂಚಿ ಅನುಸ್ವಾರ ಬರುತ್ತೆ, ಕರಾಂಚಿ ಅಂತ. ಆದರೆ ಬ್ರಿಟಿಷರಿಗೆ ಈ ಅನುಸ್ವಾರವನ್ನು ಉಚ್ಚಾರ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಕರಾಂಚಿ ಅನ್ನೋ ಮೂಲ ಹೆಸರನ್ನು ಕರಾಚಿ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಅದೇ ಹೆಸರೇ ಇವತ್ತಿನವರೆಗೂ ಸಹ ಅದು ಉಳ್ಕೊಂಡು ಬಂದಿದೆ. ಪಾಕಿಸ್ತಾನದ ದೊಡ್ಡ ನಗರ ಇದು. ಪಾಕಿಸ್ತಾನದ ಅರ್ಥವ್ಯವಸ್ಥೆ ಮತ್ತು ಔದ್ಯಮಿಕ ವ್ಯವಸ್ಥೆ ಏನಿದೆ ಅವೆರಡೂ ಸಹ ಈ ಒಂದು ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಹೇಳ್ತಾರೆ. 20 ದಶಲಕ್ಷ ಜನ ವಾಸ ಮಾಡ್ತಾರಂತೆ. ಇದು ಮೊದಲು ಇದನ್ನೇ ರಾಜಧಾನಿಯನ್ನಾಗಿ ಪಾಕಿಸ್ತಾನದವರು ಆಯ್ಕೆ ಮಾಡ್ಕೋತಾರೆ. ಆನಂತರ ಇಸ್ಲಾಮಾಬಾದ್ಗೆ ಅದನ್ನು ವರ್ಗಾಯಿಸ್ತಾರೆ. ಮುಂದಿನ ಪುಸ್ತಕ ಜನಮಿತ್ರ ಅರಸು. ನಾಟಕ DS ಚೌಗುಲೆ ಅವರು ಬರೆದಿರುವಂಥದ್ದು. ಪ್ರಶ್ನೆ, ಸರ್ ಥಾಮಸ್ ಸ್ಟ್ಯಾಮ್ಫೋರ್ಡ್ ರಾಫ್ಲೀಸ್ ಅವರು ಒಂದು ನಗರವನ್ನು ನಿರ್ಮಿಸಿದರು. ಅದು ಯಾವ ನಗರ? ಆಯ್ಕೆಗಳನ್ನು ನೋಡೋಣ. ಪೀಕಿಂಗ್, ಸಿಂಗಪೂರ್, ನ್ಯೂಯಾರ್ಕ್, ಸಿಡ್ನಿ. ಮೊದಲಿಗೆ ಮಂಗಳಾಂಬ, ಆನಂತರ
ವಾಣಿಶ್ರೀ. 4 ಸಿಡ್ನಿ. ಸಿಡ್ನಿ. ವಾಣಿಶ್ರೀ. ಸಿಂಗಪೂರ್. ಸಿಂಗಪೂರ್. ಆಯ್ಕೆ 2. ಉತ್ತರವನ್ನು ನೋಡೋಣ. ಸಿಂಗಪೂರ್ ಸರಿಯಾದ ಉತ್ತರ. ವಾಣಿಶ್ರೀ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಜನಮಿತ್ರ ಅರಸು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 1819ರಲ್ಲಿ ಸುಮಾತ್ರಾದಲ್ಲಿ ಶ್ರೀ ವಿಜಯ ಅಂತಕ್ಕಂಥ ಒಬ್ಬ ಅರಸ ಏನಿರ್ತಾನೆ, ಆತ ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಈ ಒಂದು ಪ್ರದೇಶವನ್ನು ಗೆದ್ದಿರ್ತಾನೆ. ಗೆದ್ದುಬಿಟ್ಟು ಇದಕ್ಕೆ ಸಿಂಹಪುರ ಅನ್ನೋ ಹೆಸರನ್ನು ಕೊಡ್ತಾನೆ. ಸಿಂಹಪುರ ಅಂತ. ವಾಸ್ತವದಲ್ಲಿ ಒಂದೂ ಸಿಂಹ ಇಲ್ಲ ಈ ಭೌಗೋಳಿಕ ಪ್ರದೇಶದಲ್ಲಿ, ಆದರೂ ಸಿಂಹಪುರ. ಸಿಂಹ ಅಂದರೆ ಒಂದು ರೀತಿ ಪ್ರಾಣಿಗಳ ರಾಜ, ಭವ್ಯತೆಗೆ ಹೆಸರಾದದ್ದು, ಇವೆಲ್ಲ ನಾವೇನು ಪರಿಗಣಿಸ್ತೇವೆ ಆ ಒಂದು ಅರ್ಥದಲ್ಲಿ ಸಿಂಹಪುರ ಅಂತ ಕರೀತಾನೆ. ಆದರೆ ಇದಕ್ಕೆ ಆಧುನಿಕ ನಗರದ ಸ್ಪರ್ಶವನ್ನು ಕೊಟ್ಟದ್ದು 1819ರಲ್ಲಿ. ರ್ಯಾಫ್ಲೀಸ್ ಮತ್ತು ಥಾಮಸ್ ಆರ್ನಾಲ್ಡ್ ಅನ್ನೋರು ಇಬ್ಬರು ಅಧಿಕಾರಿಗಳಿರ್ತಾರೆ. ಒಬ್ಬ ಅಧಿಕಾರಿ, ಇನ್ನೊಬ್ಬ ಸಸ್ಯಶಾಸ್ತ್ರಜ್ಞ. ಇವರಿಬ್ಬರು ಇಲ್ಲಿನ ಕಾಡುಗಳಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅನೇಕ ಅದ್ಭುತವಾದ ಗಿಡಗಳನ್ನೆಲ್ಲ ಪತ್ತೆ ಹಚ್ಚುತ್ತಾರೆ. ಹಾಗೆ ಪತ್ತೆ ಹಚ್ಚೋದ್ರಲ್ಲಿ ಈ ಜೀವ ಜಗತ್ತಿನ ಅಥವಾ ಸಸ್ಯ ಜಗತ್ತಿನ ಬಹುದೊಡ್ಡ ಹೂವು ರ್ಯಾಫ್ಲೇಸಿಯಾ ಆರ್ನಾಲ್ಡಿ ಏನಿದೆ ಅದನ್ನೂ ಇವರೇ ಕಂಡುಹಿಡಿತಾರೆ. ಇವರಿಬ್ಬರ ಹೆಸರನ್ನೇ ಆ ಹೂವು ಕೊಟ್ಟಿದ್ದಾರೆ. ಹಾಗೆಯೇ ಇವರು ಈ ನಗರವನ್ನು ವ್ಯವಸ್ಥಿತವಾಗಿ ರೂಪುಗೊಳ್ಳೋದಕ್ಕೆ ಕಾರಣರಾಗ್ತಾರೆ. ಹಾಗಾಗಿ ಆಧುನಿಕ ಸಿಂಗಪೂರನ್ನು ಕಟ್ಟಿದ್ದು ಯಾರು ಅಂತ ಕೇಳಿದ್ರೆ ಸರ್ ಥಾಮಸ್ ಸ್ಟ್ಯಾಮ್ಫೋರ್ಡ್ ರ್ಯಾಫ್ಲೀಸ್ ಅಂತ ನಾವು ಉತ್ತರವನ್ನು ಕೊಡಬಹುದು. ಈಗ ಕೊಡ್ತಾ ಇದ್ದೇವೆ ಗಾಯತ್ರಿ ರಾಜ್ ಅವರು ಬರೆದಂಥ ಕಥೆ ಟ್ರಾಯ್. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಶಿ, ಕ, ದೆ, ವಿ, ಡ. ಶೇಖರ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಶಿವ ಕಾಣದೆ ಕವಿ ಕುರುಡ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಗಾಯಗೊಂಡ ಸಾಲುಗಳು. ಕವಿತೆಗಳು ಸದಾಶಿವ ಸೊರಟೂರು ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 56 ಕೂಡು 73, 95 ಕಳೆ 58, 32 ಗುಣಿಸು 9, 256 ಭಾಗಿಸು 8. ಮೊದಲಿಗೆ ಮಂಗಳಾಂಬ, ಆನಂತರ ಗಿರಿಧರ್. 487. ಅಂತಿಮ ಉತ್ತರ 487. ಹೇಳಿ ಗಿರಿಧರ್. 519 ಸರ್. 519. ವಾಣಿಶ್ರೀ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 129, 37, 288, 32 ಎಲ್ಲವನ್ನು ಕೂಡಿದ್ರೆ 486 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಗಾಯಗೊಂಡ ಸಾಲುಗಳ ಪುಸ್ತಕ ನನ್ನಲ್ಲೇ ಉಳಿದಿದೆ.
ಮುಂದೆ ಕೊಡ್ತಾ ಇದ್ದೇವೆ ಹಿಂದಿನ ನಿಲ್ದಾಣ ಎನ್ನುವ ಲಲಿತ ಪ್ರಬಂಧಗಳ ಕೃತಿ. ಶುಭಶ್ರೀ ಭಟ್ಟ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಚಿತ್ರವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಅಮಾಫ್ರೋಫಾಲಸ್ ಟೈಟೇನಮ್, ಪೂಯಾ ರೈಮಂಡಿ. ಹೇಳಿ ಮಂಗಳಾಂಬ. ಪೋಯಾ ರೈಮುಂಡಿ. ಆಯ್ಕೆ 3, ವೂಲ್ಫಿಯಾ ಅರೈಸಾ. ಆಯ್ಕೆ 4, ಗಿರಿಧರ್. ಉಲ್ಫಿಯಾ ರೈಸಸ್. ಆಯ್ಕೆ 4, ಹೆಲಿಯಾಂಥಸ್ ಆನಸ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅಮಾಫ್ರೋಫಾಲಸ್ ಟೈಟೇನಮ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಮಗೆಲ್ಲ ಸುವರ್ಣಗಡ್ಡೆ ಅಂದರೆ ಗೊತ್ತಾಗುತ್ತೆ. ಸುವರ್ಣಗಡ್ಡೆನ ಅಮಾರ್ಫೋಫಾಲಸ್ ಅಂತ ಹೇಳ್ತೇವೆ. ಅದೇ ವಂಶಕ್ಕೆ ಸೇರಿದಂಥ ಮತ್ತೊಂದು ರೀತಿಯ ಗಿಡ ಇದು ಅಮಾರ್ಫೋಫಾಲಸ್ ಟೈಟೇನಮ್ ಅಂತ. ಈಗ ನಾವು ನೋಡಿದಂಥ ಹೂವು ಏನಿದೆ, ಈ ಹೂವು ಬಹಳ ಬಹಳ ಬೃಹತ್ತಾದಂಥ ಹೂವು. ಇದು 10 ಅಡಿ ಎತ್ತರಕ್ಕೆ ಬೆಳೆಯುತ್ತಂತೆ. ನೋಡಿ, ಹೂವು ಒಂದೇ ಹೂವು 10 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ಕೆಲವು ಹೂಗಳಂತೂ 100 kg ಜಾಸ್ತಿ ತೂಗುತ್ತಂತೆ. ಅಷ್ಟು ಬೃಹತ್ತಾದಂಥ ಹೂವು ಇದು. ಇದು ಹೂ ಬಿಡೋದಕ್ಕೆ ಸಾಕಷ್ಟು ವರ್ಷಗಳನ್ನೇ ತಗೊಳ್ಳುತ್ತೆ, ಆದರೆ ಬೇಗ ಹಾಳಾಗುತ್ತೆ ಮತ್ತು ಅತ್ಯಂತ ಕೆಟ್ಟ ವಾಸನೆಯನ್ನು ಹೊರಸೂಸುತ್ತೆ. ಹಾಗಾಗಿ ಕಾರ್ಪ್ಸ್ ಫ್ಲವರ್ ಅಥವಾ ಶವದ ಹೂವು ಅಂತ ಕರೆಯೋದು ಸಹ ಉಂಟು. ಇದು ಈ ಒಂದು ಹೂ ನೋಡಲಿಕ್ಕೆ ಮಾತ್ರ ಅದ್ಭುತವಾಗಿರುತ್ತೆ. ಪರಾಗಸ್ಪರ್ಶಕ್ಕೆ ನೆರವಾಗುವಂಥ ಕೀಟಗಳಿಗೆ ಈ ಕೆಟ್ಟ ವಾಸನೆ ಅಂದರೆ ಬಹಳ ಬಹಳ ಇಷ್ಟ ಅಂತೆ. ಇಂಡೋನೇಷ್ಯಾದಲ್ಲಿ ಹೆಚ್ಚು ಬೆಳೆಯುತ್ತೆ. ಇದನ್ನು ಬುಂಗಾ ಬಂಕಾಯ್ ಅಂತ ಕರೀತಾರತ್ತೆ ಅವರ ಭಾಷೆಯಲ್ಲಿ. ಸ್ವಯಂಪ್ರಭಾ ಮಹೇಶ್ ಬರೆದ ಹರಿವ ಕನ್ನಡಿ ಎನ್ನುವ ಕವಿತಾಕೃತಿ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಬಂದಿವೆ: ಎ, ಇ, ತ, ರೇ, ಬ, ಕಾಮ್, ದ, ರಿ. ಬಜರ್ ಹೊತ್ಬಿಟ್ಟು ಉತ್ತರ ಕೊಡಿ. ಹೇಳಿಮ್ಮ. ಇಬ್ಬರೇ ಏಕಾಂತ. ಇಬ್ಬರೇ ಏಕಾಂತ. ಇಲ್ಲ ಬರಲ್ಲ, ಅರ್ಥ ಬರಲ್ಲ. 7 ಅಕ್ಷರ ಆಗುತ್ತೆ. ಮಂಗಳಾಂಬ, ಗಿರಿಧರ್, ವಾಣಿಶ್ರೀ ಒಳ್ಳೆ ಸುಳುಹು ಕೊಟ್ಟಿದ್ದಾರೆ. ಯಾವ ಅಕ್ಷರ ಅವರು ಬಿಟ್ಟಿದ್ದಾರೆ ಅದನ್ನು ಸೇರಿಸಿ ಅಷ್ಟೇ. ಏಕಾಂತ ಇದ್ದರೆ ಏಕಾಂತ ಇದ್ದರೆ ಏಕಾಂತ ಅಲ್ಲಮ್ಮ, ಬೇರೆಯವ್ರನ್ನ ಕೇಳುವಾಗ ನೀವು ಉತ್ತರ ಕೊಡಬಾರ್ದು. ಗಿರಿಧರ್, ಮಂಗಳಾಂಬ ಒಬ್ಬರೇ ಬಜರ್ ಒತ್ಬಿಟ್ಟು ಕೊಡಬೇಕು ಉತ್ತರ. ಹೇಳಿ. ಒಬ್ಬರೇ ಏಕಾಂಗಿ. ಉತ್ತರವನ್ನು ನೋಡೋಣ. ಇಬ್ಬರಿದ್ದರೆ ಏಕಾಂತ. ಏಕಾಂತ ಅನ್ನೋದರ ವರ್ಣನೆ ಬಹಳ ಮುಖ್ಯವಾದದ್ದು. ಒಬ್ಬನೇ ಕೂತಿದ್ರೂ ಏಕಾಂತವಾಗುತ್ತೆ. ಆದರೆ ನಿಜವಾದ ಅರ್ಥದಲ್ಲಿ ಏಕಾಂತ ಅಂದರೆ ಇಬ್ಬರಷ್ಟೇ ಕೂತ್ಕೊಂಡು ಮಾತುಕತೆ ಆಡ್ತಾ ಇದ್ದರೆ ಏಕಾಂತದಲ್ಲಿ ಅವ್ರಿಗೆ ಏನು ಬೇಕೋ ಅದು ಮಾತಾಡ್ಕೊಳ್ತಾರೆ. ಮೂರನೇವ್ರು ಬಂದರೆ ಅದು ಲೋಕಾಂತವಾಗುತ್ತೆ. ಏಕಾಂತ ಆಗಲಿಕ್ಕೆ ಸಾಧ್ಯ ಇಲ್ಲ. 3 ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ತಲೆ ಕೂದಲನ್ನು ಬೋಳಿಸುವುದು ಸೊಳ್ಳೆ, ಹರೆಯದ ಒಡವೆ. ಬಜರ್ ಒತ್ತಿದ್ದಾರೆ. ಮೊದಲಿಗೆ ವಾಣಿಶ್ರೀ ಒಂದು ಉತ್ತರ. ಹುಟ್ಟುಗೂದಲು. ತಲೆ ಕೂದಲನ್ನು ಬೋಳಿಸುವುದು. ಗಿರಿಧರ್ ಮತ್ತು ಮಂಗಳಾಂಬ ತಾವು ಪ್ರಯತ್ನಿಸಬಹುದು. ಇಲ್ಲ ಅಂದರೆ ಮೊದಲನೇ ಶಬ್ದ ನಾ ಕೊಡ್ತೇನೆ. 2, 3ಕ್ಕೆ ತಾವು ಪ್ರಯತ್ನ ಪಡಬಹುದು. ಒಂದು ಉತ್ತರ ಕೇಶಮಂಡನ. 2 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಸೊಳ್ಳೆ. ಉತ್ತರವನ್ನು ನೋಡೋಣ. ಮಶಕ. 3 ಉತ್ತರ ಹರೆಯದ ಒಡವೆ. ಬಜರ್ ಒತ್ತಿ ಉತ್ತರ ಕೊಡಿ. 3 ಉತ್ತರ ಮೊಡವೆ.
ಮೊಡವೆ ಹರೆಯದ ಒಡವೆ ಅಂತ ಹೇಳ್ತಾರೆ. ಈಗ ಕೊನೆಯ ಪರ್ಚಿನ್ ಕುರಳಿ 5 ಪ್ರಶ್ನೆ. ಮಂಗಳಾಂಬ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹಚ್ಚಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮನಸ್ಸಿಗೆ ಹತ್ತಿರವಾಗಿಸಿಕೊಳ್ಳಿ, ಮನಸ್ಸಿಗೆ ದೂರವಾಗಿಸಿಕೊಳ್ಳು. ಮನಸ್ಸಿಗೆ ಹತ್ತಿರವಾಗಿಸಿಕೊಳ್ಳಿ. ಮುಂದಿನ ಪ್ರಶ್ನೆ. ಆಗಮ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪೂಜಾ ವಿಧಾನದ ಶಾಸ್ತ್ರ, ಹೊಸದಾಗಿ ಬಂದವನು. ಪೂಜಾ ವಿಧಾನದ ಶಾಸ್ತ್ರ. ಮುಂದಿನ ಪ್ರಶ್ನೆ. ದಾರಾ ಶಿಕೋ ಎಷ್ಟು ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಅನುವಾದಿಸಿದ? 50, 108. 108. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಎತ್ತಿನ ಜೊತೆಯಲ್ಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಡಿದರೆ ಹಾಲು, ಬಡಿದರೆ ಮಕ್ಕಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹಚ್ಚಿಕೊಳ್ಳು, ಮನಸ್ಸಿಗೆ ಹತ್ತಿರವಾಗಿಸಿಕೊಳ್ಳು ಸರಿಯಾಗಿದೆ. 2 ಉತ್ತರ. ಆಗಮ ಪೂಜಾ ವಿಧಾನದ ಶಾಸ್ತ್ರ ಸರಿಯಾಗಿದೆ. 3 ಉತ್ತರ. 50 ಉಪನಿಷತ್ತುಗಳನ್ನು ಅನುವಾದಿಸ್ತಾ. 4 ಉತ್ತರ. ಎತ್ತಿನ ಜೊತೆಯಲ್ಲಿ ನೊಣ ಕೂಡ ಗುಡ್ಡ ಏರ್ತಂತೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಹಲಸಿನ ಹಣ್ಣಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಗಿರಿಧರ್, ಮೊದಲ ಪ್ರಶ್ನೆ. ಹಣೆ ಬರಹ ಎನ್ನುವ ನುಡಿಗಟ್ಟಿನ ಅರ್ಥವೇನು? ದುಸ್ಥಿತಿ, ಸುಸ್ಥಿತಿ. ದುಸ್ಥಿತಿ. ಮುಂದಿನ ಪ್ರಶ್ನೆ. ಹೆಳವ, ಕುಂಟ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗುಂಗು, ಪಂಗು. ಗುಂಗು. ಮುಂದಿನ ಪ್ರಶ್ನೆ. ಶಂಕರಾಚಾರ್ಯರು ಎಷ್ಟು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ? 10, 18. 10 ಸರ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲ್ಲರ ಮುಂದೆ ಹಿರಿಯ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕರಿ ಕಾಲಿನ ಬೆಳ್ಳಿ ಕಡಗದ ಮಿಂಚಿನೋಳೆ, ಪಕ್ಕದ ಮನೆ ಹೋಗಿ ಬೇಗ ಬಾರೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹಣೆ ಬರಹ, ದುಸ್ಥಿತಿ ಸರಿಯಾಗಿದೆ. 2 ಉತ್ತರ. ಹೆಳವ, ಕುಂಟ, ಪಂಗುಂ ಲಂಘಯತೆ ಗಿರಿಂ ಹೀಗೆಲ್ಲ ಬರುತ್ತೆ. ಪಂಗು ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ 10 ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಎಲ್ಲರ ಮುಂದೆ ಹಿರಿಯ, ಹೆಂಡತಿ ಮುಂದೆ ಹಲ್ಕಿರಿಯ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಒನಕೆ. ಪಕ್ಕದ ಮನೆಯಲ್ಲಿ ತೊಗೊಂಡೋಗಿದ್ದಾರೆ ಒನಕೆನ, ಬೇಗ ಹೋಗ್ಬಿಟ್ಟು ಬಾಮ್ಮ ಅಂತ ಒನಕೆಗೆ ಹೇಳ್ತಾ ಇದ್ದಾನೆ ನಮ್ಮ ಜಾನಪದ ಕವಿ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ವಾಣಿಶ್ರೀ ಅವರಿಗೆ ಈಗ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಹಣೆ ಹಣೆ ಚಚ್ಚಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಆವೇಗದಲ್ಲಿ ಹಣೆ ಗಟ್ಟಿಸಿಕೊಳ್ಳು, ಶಿಕ್ಷೆಯನ್ನು ಕೊಡು. ಶಿಕ್ಷೆಯನ್ನು ಕೊಡು. ಮುಂದಿನ ಪ್ರಶ್ನೆ. ಸಾವು, ಮರಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚತ್ವ, ಪಂಗುಳ. ಪಂಚತ್ವ. ಮುಂದಿನ ಪ್ರಶ್ನೆ. ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ, ಶತಾನಿಕ, ಶ್ರುತಸೇನ ಯಾರು? ಉಪಪಾಂಡವರು, ಉಪಕೀಚಕರು. ಉಪಪಾಂಡವರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲ್ಲ ಬಿಟ್ಟು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕರಿ ಬಾವಿಲಿ ಬಿಳಿ ನೀರು ತುಂಬಿ ಸುಪುನಾತಿ ಕುಣಿದ್ರೆ ಚಂದ್ರ ಹುಡ್ತಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಹಣೆ ಹಣೆ ಚಚ್ಚಿಕೊಳ್ಳು, ಆವೇಗದಲ್ಲಿ ಹಣೆ ಗಟ್ಟಿಸಿಕೊಳ್ಳು ಸರಿಯಾದ ಉತ್ತರ. 2 ಉತ್ತರ. ಸಾವು, ಮರಣ, ಪಂಚತ್ವ ಸರಿಯಾಗಿದೆ. 3 ಉತ್ತರ. ಉಪಪಾಂಡವರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಎಲ್ಲ ಬಿಟ್ಟು ಭಂಗಿ ನೆಟ್ಟ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಮೊಸರು ಕಡಿಯುವ ಕ್ರಿಯೆಯನ್ನು ಸೂಚಿಸುತ್ತೆ, ಚಂದ್ರ ಹುಡ್ತಾನಂತೆ ನೋಡಿ. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಮಂಗಳಾಂಬ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಗಿರಿಧರ್ ಅವರಿಗೂ 3 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ವಾಣಿಶ್ರೀ ಅವರಿಗೂ ಸಹ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.